ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಾಶ್ವತ್. ನನ್ನ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಚಳಿಲಿ ಬೇಗನೆ ಎದ್ದೆ ಫ್ರೆಂಡ್ಸ್. ಎದ್ದೋಳಕ್ಕೆ ಇಷ್ಟ ಇಲ್ಲ ಅಂದ್ರೂ ಓದ್ಕೊಳ್ಳೋಕ್ಕೆ ಎದ್ದೆ ಫ್ರೆಂಡ್ಸ್. ಎದ್ದೋಳಕ್ಕೆ ಇಷ್ಟ ಇಲ್ಲ ಅಂದರೂ ಓದ್ಕೋಬೇಕು ಅಂತ 5 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಓದೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಫ್ರೆಂಡ್ಸ್, ಈ ಚಳಿಲಿ ಯಾರೆದ್ದು ಎದ್ದೇಳ್ತಾರೆ ಅಂತ ಇಂತೂ ಕಷ್ಟಪಟ್ಟು 5 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಹಾಗೆ ಆಚೆ ಬಂದು ನೋಡ್ತೀನಿ ಫ್ರೆಂಡ್ಸ್, ಫುಲ್ಲು ಕತ್ಲೆ. ಟೆರೆಸ್ ಮೇಲೆ ಹೋದರೆ ಫುಲ್ಲು ಕತ್ಲೆ, ಚಳಿ. ಹಾಗೆ ಬ್ರಷ್ ಮಾಡ್ತಾ 1-2 ರೌಂಡ್ ವಾಕ್ ಮಾಡಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಂದಮಾಮ ಇನ್ನೂ ಆನ್ ಡ್ಯೂಟಿಲೇ ಇದ್ದಾನೆ, ಹೋಗೇ ಇಲ್ಲ. ಹಾಗೆ 1-2 ಗ್ಲಾಸ್ ಬಿಸಿನೀರು ಕುಡ್ದು ವಾಕ್ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಮುಖ ತೊಳ್ಕೊಂಡು 1 ಅವರ್ ಓದ್ಕೊಂಡೆ ಫ್ರೆಂಡ್ಸ್. ನಾನು ಓದ್ಕೊಳ್ಳೋ ಅಷ್ಟರಲ್ಲಾಗಲೇ ಸೂರ್ಯ ಡ್ಯೂಟಿಗೆ ಬಂದ್ಬಿಟ್ಟಿದ್ದ ಫ್ರೆಂಡ್ಸ್. ಮತ್ತೆ ಹೋಗಿ 1-2 ರೌಂಡ್ ವಾಕ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿದೆ ಫ್ರೆಂಡ್ಸ್. ನಾನೇನು ಎಕ್ಸಸೈಸ್ನ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅಲ್ಲ ಫ್ರೆಂಡ್ಸ್. ಸ್ಕೂಲಲ್ಲಿ ಶನಿವಾರ ಹೇಳ್ಕೊಟ್ಟಿರೋ ಎಕ್ಸಸೈಸ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಫ್ರೆಂಡ್ಸ್. ಆದರೂ ಬೆಳಿಗ್ಗೆ ಈ ಪ್ರಕೃತಿನ ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂರ್ಯ ಚಂದ್ರ ಇಬ್ಬರು ಮೀಟ್ ಮಾಡ್ತಾ ಇದ್ದಾರೆ. ಈ ಬೆಳಿಗ್ಗೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಚಳಿ, ಸ್ವಲ್ಪ ಎಳೆ ಬಿಸಿಲು, ಹಕ್ಕಿಗಳ ಚಿಲಿಪಿಲಿ ಗಾನ, ಅರ್ಜೆಂಟಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ಜನಗಳು, ಟೈಮ್ ಆಯಿತು ಎದ್ದೋಳ್ರೋ ಅಂತ ಕೂಗ್ತಿರೋ ಅಮ್ಮಂದಿರು, ಅಮ್ಮ ಎಷ್ಟೇ ಕೂಗಿದ್ರು ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ ಅಂತ ಮಕ್ಕಳು. ಒಟ್ಟಿನಲ್ಲಿ ಬೆಳಿಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನನ್ನ ಮಾರ್ನಿಂಗ್ ಈ ಥರ ಇತ್ತು, ನಿಮ್ಮ ಮಾರ್ನಿಂಗ್ ಯಾವ ಥರ ಇತ್ತು? ಮುಂಚೆ ಕೋಳಿ ಕೂಗಿ ಎಚ್ಚರ ಆಗ್ತಿದ್ರೆ ಈಗ ಅಕ್ಕಪಕ್ಕದ ಮನೆ ಕುಕ್ಕರ್ ಸೌಂಡ್ ಕೇಳಿನೇ ಎಚ್ಚರಿಕೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಒಂದಿನ ಅಲಾರಾಮ್ ಹೊಡೆಯೋದಾದ್ರೂ ಮಿಸ್ ಹೋಗ್ಬೋದು, ಆದರೆ ಅಕ್ಕಪಕ್ಕದ ಮನೆ ಕುಕ್ಕರ್ ಸೌಂಡ್ ಮಾತ್ರ ಮಿಸ್ ಆಗಲ್ಲ ತಾನೇ ಫ್ರೆಂಡ್ಸ್. ಅಂತೂ ಇಂತೂ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ರೆಡಿಯಾಗಿ ಅಮ್ಮ ಪ್ರೀತಿಯಿಂದ ಮಾಡಿರೋ ಟಿಫನ್ ತಿನ್ನೋ ಕೂತ್ಕೊಂಡೆ ಫ್ರೆಂಡ್ಸ್. ಈ ಸಮಯದಲ್ಲಿ ನಮಗೆ ಅನ್ನ ಕೊಟ್ಟಿರೋ ದೇವರನ್ನು ಮತ್ತು ರೈತರನ್ನು ನೆನೆಯೋಣ ಫ್ರೆಂಡ್ಸ್. ತಿನ್ನೋರು ಪ್ರತಿ ಹಗಲಲ್ಲೂ ತಿನ್ನೋರ ಹೆಸರು ಬರೆದಿರುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತು ಈ ಅನ್ನದ ಮೇಲೆ ನನ್ನ ಹೆಸರು ಬರೆದಿದೆ ಅಲ್ವಾ ಫ್ರೆಂಡ್ಸ್. ಈಗ ನಾನು ನಮ್ಮ ತಂಗಿ ಇಬ್ಬರು ಸ್ಕೂಲ್ಗೆ ಹೊರಟೋ ಫ್ರೆಂಡ್ಸ್. ಸಂಜೆ ನನ್ನ ತಂಗಿ ಒಬ್ಬಳೇ ಬೇಗ ಬಂದ್ಬಿಟ್ರು ಫ್ರೆಂಡ್ಸ್. ನಾನು ಒಬ್ಬನೇ ನಿಧಾನಕ್ಕೆ ನಡ್ಕೊಂಬಂದೆ ಫ್ರೆಂಡ್ಸ್. ಬಂದಿದ್ದ ತಕ್ಷಣ ಅಜ್ಜಿಯವರಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಇದೆ ಅಂತ ಬೇಗ ಹೊರಟ್ಬಿಟ್ಟೋ ಫ್ರೆಂಡ್ಸ್. ಎಲ್ಲರೂ ಒಟ್ಟಿಗೆ ಬಸ್ಸಲ್ಲಿ ಹೋದೋ ಫ್ರೆಂಡ್ಸ್. ನಂತರ ಅಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡಿದೆ ಫ್ರೆಂಡ್ಸ್. ಮನೆಗೆ ಬಂದಾದಮೇಲೆ ನಮ್ಮಮ್ಮ ಮಾಡಿರೋ ರೊಟ್ಟಿ ಊಟದಿಂದ ಈ ದಿನ ಮುಗಿಸ್ದೆ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್.